ಹೇಗಿದೆ ಸರ್ ಬೈ ಎಲೆಕ್ಷನ್ ಬಿಸಿ? ಬಿಸಿ ಬಾಳ ಐತ್ರಿ, ಈಗ ಬಾಳ ಐತಿ. ನಾವು ಬಿಜೆಪಿನೇ, ನಾವು ಮೋದಿ ಫ್ಯಾನ್. ದೇಶ ತುಂಬಾ ಕೆಲಸ ಆಗೈತಲ್ಲ. ಕಾಂಗ್ರೆಸ್ ಅವ್ರು ಮಾಡಂಗಿಲ್ರಿ? ಅವ್ರೇನ್ ಮಾಡ್ತಾರೆ, ಇದ್ದದ್ದು ಗಂಟು ಹುಡುಕಂತಾರೆ. ಈ ಸಲ ಇಂಡಿಪೆಂಡೆಂಟಿಗೆ ಮತ ಹಾಕ್ತೀವಿ ನಾವು, ಕಾಂಗ್ರೆಸ್ಗೆ ಹಾಕಲ್ಲ. ಎಲ್ಲ ಕೆಲಸ ಮಾಡ್ಯಾರ ಕಾಂಗ್ರೆಸ್ ಅವ್ರು ಅಂತಾರ. ಮಾಡಿದಾರೆ, ಏನ್ ಮಾಡಿದಾರೆ ಅವರು? ಅಲ್ಪಸಂಖ್ಯಾತರಿಗೆ ಸೀಟ್ ಕೊಟ್ಟಿಲ್ಲಲ್ಲ, ಈ ಸಲ ತಕ್ಕ ಪಾಠ ಕಲಿಸ್ತೀವಿ ಕಾಂಗ್ರೆಸ್ಸಿಗೆ. ಒಂದು ವೇಳೆ ಮುಸ್ಲಿಂ ಮುಖಂಡರು ಯಾರಾದ್ರೂ ವೋಟ್ ಕೊಡಿ ಅಂತ ಕಾಂಗ್ರೆಸ್ ಪರವಾಗಿ ಕೇಳಕ್ ಬಂದ್ರೆ ಏನ್ ಮಾಡ್ತೀರಿ? ಕೊಡೋದಿಲ್ಲ ಅಂತ ಹೇಳಿ ಕಳಿಸ್ಬಿಡ್ತೀವಿ ನಾವು. ಸಮರ್ಥ ಅವರು ಅಜ್ಜ MLA, ಅವ್ರ ಅಪ್ಪ MLA. ಅದು ಮಾತಾಡಕ್ಕೆ ಬರಾಕತ್ತಿಲ್ಲ ಅವರಿಗೆ. ಯಾವುದೇ ರೀತಿಯ ಒಂದು ಕೈಗಾರಿಕೆ ತರಲಿಲ್ಲ 30 ವರ್ಷದ ಆಡಳಿತದಲ್ಲಿ. ಅವರು ಶ್ರೀಮಂತರಾಗ ಅವ್ರಿಗೆ ಕೈಯಾಗಿ ಹಿಡಿ ಸಿಗೋದೇ ಕಷ್ಟ ಐತೆ. ಚಿಕ್ಕ ವಯಸ್ಸು ತಂದು ನಾನು ನನ್ನ ಮಗನ MLA ಮಾಡ್ಬೇಕಂತ ಹೊಂಟ್ರೆ ಅದು ಭಾಳ ದುರಾಸೆ ಆಗುತ್ತೆ. ತಕ್ಷಣದಲ್ಲಿ ಬಿಜೆಪಿ ಬಂದರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. 8861 ವೀಕ್ಷಕರೇ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಯ ಕಾವು ಸಿಕ್ಕಾಪಟ್ಟೆ ಜೋರಾಗಿದೆ. ಈಗಾಗಲೇ ಪ್ರಚಾರ ಎರಡೂ ಪಕ್ಷಗಳ ಕಡೆಯಿಂದ ಭರ್ಜರಿಯಾಗಿ ನಡೀತಾ ಇದೆ. ನಾನು ಯರಗುಂಟೆ ಅನ್ನುವಂತಹ ಒಂದು ಗ್ರಾಮದಲ್ಲಿದ್ದೀನಿ. ಸೊ ಹಳ್ಳಿಕಟ್ಟೆ ಮೇಲೆ ಬಹುಶಃ ಆಗುವಷ್ಟು ಚರ್ಚೆ ಮತ್ತು ಅವರಿಗಿರುವಷ್ಟು ಪಾಂಡಿತ್ಯ ಯಾರಿಗೂ ಇರೋದಕ್ಕೆ ಸಾಧ್ಯ ಇಲ್ಲ. ಬನ್ನಿ, ನಮ್ಮ ಹಿರಿಯರು ಕೂತಿದ್ದಾರೆ, ಮಾತಾಡಿಸ್ತಾ ಹೋಗೋಣ. ಹೇಗಿದೆ ಸರ್ ಬೈ ಎಲೆಕ್ಷನ್ ಬಿಸಿ? ಬಿಸಿ ಬಾಳ ಐತ್ರಿ, ಈಗ ಬಾಳ ಐತಿ ಬಿಸಿ. ಇನ್ನು 2 ದಿವಸ ಹೋಗ್ಬೇಕು. ಹೌದ್ರಿ, ಯಾರು ಗೆಲ್ತಾರ್ರಿ? ಯಾರು ಗೆಲ್ತಾರ ಅಂತ ಇನ್ನು 2 ದಿವಸ ಬಿಟ್ಟು ಗೊತ್ತಾಗತ್ತೆ. ಓಕೆ, ಈಗ ಯಾರ್ದೈತಿ ಟ್ರೆಂಡ್? ಇನ್ನು ಯಾರ್ದು ಇಲ್ಲ, ಹಂಗ ಐತಿ. ಇನ್ನು 2 ದಿನ ಹೋಗ್ಬೇಕು. ನಿಮಗೆ ಯಾರು ಗೆಲ್ಬೇಕ್ರಿ? ಯಾರು ಗೆದ್ರೆ ಮತ್ತೆ ಹಂಗ ನಾವು ಅಲ್ಲ, ಕಾಂಗ್ರೆಸ್ ಗೆಲ್ಬೇಕಾ, ಬಿಜೆಪಿ ಗೆಲ್ಬೇಕಾ, ಯಾರು ಗೆಲ್ಬೇಕು? ನಾವು ಬಿಜೆಪಿ ಬಿಜೆಪಿ ಅವ್ರಿ. ಎದಕ್ರಿ? ಇದು ಬಿಜೆಪಿಗೆ. ಬಿಜೆಪಿ ಯಾವಾಗ ನಾವು ಅದ್ರ ಕಾಂಗ್ರೆಸ್ ಅವ್ರು ಏನು ಮಾಡಂಗಿಲ್ರಿ? ಮಾಡ್ತಾರ, ಅವರು ಮಾಡಿದಾರ ಪಾಪ. ಅವ್ರು ಮಾಡಿಲ್ಲ ಅಂತ ಅಲ್ಲ. ಮತ್ ನೀವ್ ಯಾಕೆ ಬಿಜೆಪಿಗೆ ಸಪೋರ್ಟ್ ನಾವು ಮಾಡ್ತೀವಿ? ಯಾವಾಗ ಅದಕ್ಕೆ ಆಗ್ತಾವಲ್ಲ ಅದಕ್ಕೆ. ದೇಶಾಭಿಮಾನ ಅಂತನಾ? ನಿಮಗ್ ಯಾರು ಬಿಜೆಪಿ ಗೆಲ್ಬೇಕಂತ ಐತಿ. ಎದಕ್ ಬಿಜೆಪಿ? ಮೊದಲಿಂದ ಬಿಜೆಪಿ ಗೆಲ್ಬೇಕು. ಮಲ್ಲಣ್ಣ ಮಗನ್ ನಿಲ್ಸರ್ರಿ. ಕರೆಕ್ಟು. ನಾವು 77 ಬಿಜೆಪಿ ಅವ್ರಿ. ಓಕೆ, ಬಿಜೆಪಿ ಅವ್ರು ಏನ್ ಕೆಲಸ ಮಾಡ್ತಾರ ಗೆದ್ರೆ? ಒಳ್ಳೆ ಕೆಲಸ ಮಾಡ್ಯಾರ. ಪಾಪ ಅವ್ರಿಗೆ ಚಾನ್ಸೇ ಕೊಟ್ಟಿಲ್ಲಲ್ಲ ನೀವು ಗೆಲ್ಲಕ್ಕೆ. ಗೆದ್ರು ಯಾರು ಓಟ್ ಹಾಕಲ್ರಿ. ಈಗ 20 ವರ್ಷ 30 ವರ್ಷ ಓಟ್ ಯಾರು ಹಾಕಲಿಲ್ಲ. ಹೋಗ್ಲಿ, ಈಗ ಮಲ್ಲಣ್ಣ ಅವ್ರ ತಂದೆ ಇದ್ರಲ್ಲ, ಎಲ್ಲ ಮಾಡ್ಯಾರ ಕೆಲಸ ಎಲ್ಲ? ಕೆಲಸ ಮಾಡಿದ. ಏನೇನ್ ಮಾಡ್ಯಾರ? ರಸ್ತೆ ರೋಡ್ ಮಾಡ್ಯಾರ, ಒಟ್ಟ ಕೆಲಸ ಏನೇ ಮಾಡಿಲ್ಲ ಅಂತ. ಅಲ್ಲಿ ಕುಡಿಯಕ್ ನೀರೇ ಸಿಗ್ತಿಲ್ಲ ಅಂತಾರ ಜನ. ಯಾಕೆ ನೀರು ಐತಿ ಇಲ್ಲ ಅಂತ ಹೇಳೋಲ್ಲ, ಐತಿ. ನೀರು ಕುಡಿಯಕ್ ನೀರು ಐತಿ, ಎಲ್ಲ ಐತಿ, ಇಲ್ಲ ಅಂತ ಹೇಳಲ್ಲ. ಕೆಲಸ ಕೆಲವೊಂದು ಆಗಿಲ್ಲ, ಕೆಲವು ಆಗಿದಾವು. ಬಿಜೆಪಿ ಲೀಡ್ರ್ ಅವ್ರ. ಹೌದ್ರಿ, ಮತ್ ಹೇಳ್ರಲ್ಲ ಬಿಜೆಪಿ ಗೆಲ್ಬೇಕಂತ. ಎಷ್ಟು ವರ್ಷ ಆಯ್ತು ಬಿಜೆಪಿ ಸೇರಿ? ನಾವು 77 ವರ್ಷ ಇದ್ದೀವಿ. ಬಿಜೆಪಿ ಬಂದ್ರೆ ಒಳ್ಳೇದಾ? ಅಟಲ್ ಬಿಹಾರಿ ವಾಜಪೇಯಿ ಏನು ಪ್ರಧಾನಮಂತ್ರಿ ಅಲ್ಲ, ಅವಾಗಿಂದ ನಾವು ಇವತ್ತಿಗೆ ಗೊತ್ತಿಲ್ಲ. ಓ ಹೌದ್ರಿ, ಬಿಜೆಪಿ ಬಂದ್ರೆ ಒಳ್ಳೇದಾಗ್ತೈತ್ರಿ. ನಮ್ಮ ಇದಕ್ಕೆ ಲೆಕ್ಕಕ್ಕೆ ಒಳ್ಳೇದ. ಮತ್ತೆ ಅದಕ್ಕೆ ಬರ್ಬೇಕು ಬಿಜೆಪಿ. ಜನಕ್ಕೆ ಒಂದ್ ಸ್ವಲ್ಪ ಹೇಳ್ರಲ್ಲ. ಜನಕ್ಕೆ ಹೇಳ್ರಿ, ಎಲ್ಲರಿಗೂ ಅನುಕೂಲ ಐತಿ. ಇವತ್ತು ಯಾವ್ದು ದೇಶಕ್ಕಾಗಿ ಓಡಾಡ್ತಂತ ಬಿಜೆಪಿ ಓಡಾಡಿತ್ತು. ಕಾಂಗ್ರೆಸ್ ಇವತ್ತು ಯಾರು ಓಡಾಡಿಲ್ಲ, ಬಿಜೆಪಿ ಓಡಾಡಿ ಮಾಡಿರ್ತಾರೆ. ನೀವು ಹಳ್ಳಿ ಕಟ್ಟೆ ಮೇಲೆ ಕುಂತು ಭಾಳ ಚರ್ಚೆ ಮಾಡ್ತೀರಲ್ರಿ ರಾಜಕೀಯ? ಏನಿಲ್ಲ, ಯಾರು ಚರ್ಚೆ ಮಾಡಕ್ ಹೋಗಲ್ಲ. ಹೇಳ್ರಿ ಸರ್, ನೀವು ರಿಸಲ್ಟ್ ಹೇಳ್ಬೋದು. ಚರ್ಚೆ ಮಾಡಿದ್ರೆ ಇದೇ ಸಭೆಗೆ ನಾಲ್ಕು ಮಾತಾಡ್ತಾವ್ರೆ. ಕ್ಯಾಂಡಿಡೇಟ್ ಸ್ಟ್ರಾಂಗ್ ಇದಾರ ಬಿಜೆಪಿ ಅವ್ರಿಗೆ? ಕ್ಯಾಂಡಿಡೇಟ್ ಒಳ್ಳೆ ಕ್ಯಾಂಡಿಡೇಟ್. ಕಾಂಗ್ರೆಸ್ ಕ್ಯಾಂಡಿಡೇಟ್ ಅವರು ಸ್ಟ್ಯಾಂಡ್ ಐತಿ. ಅದು ಒಳ್ಳೆ ಫೈಟ್ ಐತಿ. ಒಳ್ಳೆ ಫೈಟ್ ಐತಿ. ನಿಮಗ್ ಬಿಜೆಪಿ ಗೆಲ್ಬೇಕಷ್ಟೇ. ನಿಮಗೆ ಯಾರು ಗೆಲ್ಬೇಕು ಹೇಳ್ರಿ? ಇಬ್ಬರು ಹಿಂಗಿಲ್ಲ, ವಿಧಾನಸೌಧದಾಗ ಒಂದ ಕುರ್ಚಿ. ಯಾರಿಗೆ ಎದುರು ಚಲೋ ಆತೈತಿ ಹೇಳಿ? ಅಲ್ಲ, ಬಿಜೆಪಿನೂ ಮಾಮೂಲಿ ಅಜ್ಜಿಂದನೂ ಮತ್ತೆ ದುಡ್ಕೊಂತ ಬಂದಾರ. ಈ ಕಾಂಗ್ರೆಸ್ನಾಗೂ ಅವರು ದುಡ್ಕೊಂತ ಬಂದಾರ.
ಓಕೆ ಈ ಟೈಮ್ ಟಫ್ ಫೈಟ್ ಇದೆಯೇನ್ರಿ? ಫೈಟ್ ಇದೆ. ಯಾಕಂದ್ರೆ ಯಾರು ಮುಸಲ್ಮಾನರು ನಾವು ವೋಟ್ ಹಾಕಲ್ಲ ಕಾಂಗ್ರೆಸ್ಗೆ ಅಂತ. ಅಂತಾರ, ಅದಕ್ಕೆ ಯಾರು ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಟ್ ನಿಮ್ ಖುಷಿ ಐತಿ ಬಿಜೆಪಿ ಗೆಲ್ಬೇಕು ಈ ಚಾನ್ಸ್ನಾಗ ಅಂತವೆ. ಅದು ಏನೈತೆ ಮುಂದೆ ಅದು ಗೊತ್ತಾಗತ್ತೆ. ಓಕೆ, ಯಾರು ಗೆಲ್ಬಹುದ್ರಿ ಸರ್? ಎಲ್ಲ ಎರಡು ಫೈಟ್ ಅದಾವು, ಹಾ, ಎರಡು ಎಲೆಕ್ಷನ್ ಚೆನ್ನಾಗ್ತಾವ. ನಿಮ್ಗೆ ಯಾರು ಗೆದ್ರೆ ಬೇಷ್ ಆಗ್ತೈತಿ? ನಾವು ಬಿಜೆಪಿನೇ, ನಾವು ಅದನ್ನೇ ಟ್ರೈ ಮಾಡ್ತದೆ. ಓಕೆ, ಯಾಕೆ ಬಿಜೆಪಿ ಬರಬೇಕು? ನಾವು ಮೋದಿ ಫ್ಯಾನು. ಮೋದಿನ ನೋಡಿ ವೋಟ್ ಹಾಕ್ತೀರಿ? ಹೌದೌದು. ಏನ್ ಆಗೈತಿ ಮೋದಿ ಅವರಿಂದ? ಎಲ್ಲ ಆಗೈತಲ್ಲ ಕೆಲಸ, ದೇಶ ತುಂಬ ಕೆಲಸ ಆಗೈತಲ್ಲ. ಓಕೆ, ಕಾಂಗ್ರೆಸ್ ಅವ್ರು ಮಾಡಂಗಿಲ್ರಿ? ಅವ್ರೇನ್ ಮಾಡ್ತಾರೆ, ಇದ್ದದ್ದು ಗಂಟು ಹುಡುಕಂತಾರೆ ಅಷ್ಟೇ. ಈಗ ಯೂತ್ ನಿಲ್ಸಿದಾರ್ರಿ. ರೀ ನಾವು ಹೇಳ್ತೀವಲ್ಲ, ನಾವು ಮೋದಿ ನೋಡೇ ಇದು ಮಾಡೋದು. ಓಕೆ, ಕ್ಯಾಂಡಿಡೇಟ್ ಮ್ಯಾಟ್ರೇ ಅಲ್ಲ, ಮ್ಯಾಟ್ರೇ ಅಲ್ಲ ನಮಗೆ. ಓಕೆ, ಯಾರು ಗೆಲ್ಬಹುದ್ರಿ ಸರ್? ಸಮರ್ಥ ಎದಕ್ಕೆ? ಒಳ್ಳೆ ಕೆಲಸ ಮಾಡಿದಾರೆ ಅವರು. ಏನ್ ರಾಜಕೀಯದಲ್ಲಿ ಅವ್ರ ಕೊಡುಗೆ ಏನೈತಿ ಅಂತ? ಕೊಡುಗೆ ಅಲ್ಲ, ಅವ್ರು ಮೊದಲಿಂದ ಈ ರೋಡ್ ಬಿಜೆಪಿ ಅವ್ರ ಕೈಲಿ ಯಾರ ಕೈಲಿ ಮಾಡಿದ್ದಿಲ್ಲ. ಓಕೆ, ಎದಕ್ಕೆ ಸಮರ್ಥ ಬರಬೇಕು ಅಂತ? ಯುವ ನಾಯಕರವರು ಬರ್ಬೋದು. ಬಟ್ ಈ ಕುಟುಂಬ ರಾಜಕೀಯದ ಬಗ್ಗೆ ನಿಮಗೆ ಬೇಜಾರಾಗಲ್ರಿ? ಇನ್ನೊಂದ್ರಿ, ಎಲ್ಲ ಯಾಕಪ್ಪ ಅಂದ್ರೆ ಕುಟುಂಬ ಎಲ್ಲದು ಬರೀ ಕುಟುಂಬ ರಾಜಕೀಯ ಅಂತ ಬರ್ತೈತಿ. ಈ ಬಿಜೆಪಿ ಅದಾರ ಕುಟುಂಬ ರಾಜಕೀಯ, JDS ನವರು ಅದಾರ, ಎಲ್ಲರೂ ಅದಾರ. ಓಕೆ, ಬರೀ ಶಾಮ್ನವ್ರ ಫ್ಯಾಮಿಲಿ ಒಂದೇ ಕಾಣತ್ತ. ಯಾರು ಗೆಲ್ತಾರೆ ಸುಹೇಲ್? ಈ ಸಲ ಇಂಡಿಪೆಂಡೆಂಟಿಗೆ ಮತ ಹಾಕ್ತೀವಿ ನಾವು, ಕಾಂಗ್ರೆಸ್ಗೆ ಹಾಕಲ್ಲ. ಓಕೆ, ಯಾಕೆ ಸರ್ ಅಷ್ಟೊಂದು ಸಿಟ್ಟು? ಪಾಪ ಏನೇನೋ ಎಲ್ಲ ಕೆಲಸ ಮಾಡ್ಯಾರ ಕಾಂಗ್ರೆಸ್ ಅವ್ರು ಅಂತಾರ. ಮಾಡಿದಾರೆ, ಏನ್ ಮಾಡಿದಾರೆ ಅವರು? ಏನು ಮಾಡಿಲ್ಲ ಅವ್ರ ಕೆಲಸ. ಓಕೆ, ಈ ಸಲ ಅಲ್ಪಸಂಖ್ಯಾತರಿಗೆ ಸೀಟ್ ಕೊಟ್ಟಿಲ್ಲಲ್ಲ, ಈ ಸಲ ತಕ್ಕ ಪಾಠ ಕಲಿಸ್ತೀವಿ ಕಾಂಗ್ರೆಸ್ಸಿಗೆ. ಯಾಕೆ ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅಂತ? ಭಾಳ 40 ವರ್ಷದಿಂದ ದುಡಿದಿದ್ದಾರೆ ನಮ್ಮ ದೊಡ್ಡವರು. ಅವರು ಸೀಟ್ ಅವರಿಗೆ ಈ ಸಲ ಕೊಡ್ತೀನಿ ಅಂತ ಈ ಸಲನು ಕೈ ಕೊಟ್ರೆ ಅವರು. ಓಕೆ, ಅಜ್ಜ ನಾನು ಲಾಸ್ಟ್ ಎಲೆಕ್ಷನ್ ಅಂತ ಹೇಳಿದ್ರು ಒಂದ್ಸಲಿ, ಮಿಕ್ಕಿದ ಮತ್ ಸೀಟ್ ಕಾಂಗ್ರೆಸ್ಸಿಂದ ಅಲ್ಪಸಂಖ್ಯಾತರಿಗೆ ಕೊಡಿಸ್ತೀನಿ ಅಂತ ಹೇಳಿದ್ರು. ಈಗ ಅವ್ರು ತೀರ್ಕಂದಾರಲ್ಲ, ಈಗ ಎಲೆಕ್ಷನ್ ಬಂದಿದಲ್ಲ, ಸೀಟ್ ಕೊಡ್ಬೇಕಾಗಿತ್ತು 1-2 ವರ್ಷ, ಕೊಟ್ಟಿಲ್ಲಲ್ಲ. ಈ ಸಲ ತಕ್ಕ ಪಾಠ ಕಾಂಗ್ರೆಸ್ಸಿಗೆ ಕಲಿಸ್ತೀವಿ. ಅಲ್ರಿ, ನಿಮ್ಮ ಮುಸ್ಲಿಂ ಸಮುದಾಯದ ದೊಡ್ಡ ಲೀಡರ್ ಜಮೀರ್ ಅಹಮದ್ ಖಾನ್ ಅವ್ರು ಹೇಳ್ತಾರೆ ರಾಜೀನಾಮೆ ಬಿಸಾಕ್ ಬರ್ತೀನಿ ಅಂದ್ರೆ ಕೊಟ್ಟು ಹೋಗುವಂತಾರ. ಈಗ ಜಮೀರ್ ಅಹಮದ್ ಸಾಹೇಬ್ರು ನಾವು ರಿಕ್ವೆಸ್ಟ್ ಮಾಡ್ತೀವಿ, ಇಲ್ಲಿ ಬರಬಾರ್ದು, ಅವರು ಮತ ಕೇಳಕ್ ಬರಬಾರ್ದು. ಒಂದು ವೇಳೆ ಮುಸ್ಲಿಂ ಮುಖಂಡರು ಯಾರಾದ್ರೂ ವೋಟ್ ಕೊಡಿ ಅಂತ ಕಾಂಗ್ರೆಸ್ ಪರವಾಗಿ ಕೇಳಕ್ ಬಂದ್ರೆ ಏನ್ ಮಾಡ್ತೀರಿ? ಕೊಡೋದಿಲ್ಲ ಅಂತ ಹೇಳಿ ಕಳಿಸ್ಬಿಡ್ತೀವಿ ನಾವು. ಅಲ್ಲ, ಅವ್ರು ಕನ್ವೆ ಮಾಡ್ತಿದಾರಲ್ಲ ನಿಮ್ಮ ಮುಖಂಡರುಗಳು. ಯಾರು? ನಿಮ್ಮ ಮುಖಂಡರುಗಳೇ ಬರ್ತಾರಲ್ಲ ಕನ್ವೆ. ಬಂದ್ರೆ ನಾವು ಹೇಳಿ ಕಳಿಸ್ತೀವಿ. ಸಿದ್ದರಾಮಯ್ಯ ಹೇಳ್ತಾ ಇದಾರೆ ಏನಾರ ವ್ಯವಸ್ಥೆ ಮಾಡೋಣ ಅಂತ ಮೊನ್ನೆ ಹೇಳೋಗ್ಯಾರಂತೆ. ಏನ್ ವ್ಯವಸ್ಥೆ ಮಾಡ್ತಾರಂತೆ? ಮುಸ್ಲಿಮರಿಗೆ MLC ಏನಾರ ಮಾಡ್ತೀವಂತ ಹೇಳಾಗತ್ತಾರ. ಆಲ್ರೆಡಿ ಅಬ್ದುಲ್ ಜಬ್ಬಾರ್ ಇದಾರಪ್ಪ, ಮತ್ತೆ ಯಾರಿಗೆ ಕೊಡ್ತಾರಂತೆ? ಈಗ ಯಾರು ಕೊಡ್ತಾರ ಗೊತ್ತಿಲ್ಲ, ಅದಕ್ಕೆ ಈ ಸಲ ಒಂದೇ ಕ್ಷೇತ್ರದಲ್ಲಿ 2 MLC ಯಾರಂಗ್ ಮಾಡ್ತಾರಂತೆ ಗೊತ್ತಿಲ್ಲ. ಅದ್ರ ಪ್ರಶ್ನೆ ಗೊತ್ತಿಲ್ಲ. ಈ ಸರಿ ನಾವು ಕಾಂಗ್ರೆಸ್ಸಿಗೆ ಮತ ಹಾಕಲ್ಲ. ಎಲ್ಲ ಕಾಂಗ್ರೆಸ್ನವರೇ ನಾವು. ಈ ಸರಿಗೆ ತಕ್ಕ ಬೇಸರ ಯಾಕೆ? ಅಲ್ಪಸಂಖ್ಯಾತರಿಗೆ ಸೀಟ್ ಕೊಟ್ಟಿಲ್ಲ ಅಂತಾನೆ ಬೇಸರ ನಿಮ್ಗೆ. ಅದೊಂದೇ. ಯುವಕರಿಗೆ ಯಾಕೆ ಕೊಡೋಣ? ಈಗ ಇಷ್ಟು ದಿವಸ ಮಾಡ್ಯಾರಲ್ಲ, ಇನ್ನು ಅದು ಮಾತಾಡಕ್ಕೆ ಬರಾಕತ್ತಿಲ್ಲ ಅವರಿಗೆ. ಇನ್ನು ವಯಸ್ಸು ಕಮ್ಮಿ ಐತಿ. ಯಾರಿಗಾರ ಬೇರೆಯವ್ರಿಗೆ ಕೊಡ್ಬೇಕಾಗಿತ್ತಲ್ಲ ನಮ್ಮ ಜನಕ್ಕೆ. ಯಾರು ಗೆಲ್ಬೇಕು, ಯಾರು ಗೆದ್ರೆ ಬದಲಾವಣೆ? ಸರ್, ಈ ಬಾರಿ ದಾವಣಗೆರೆಯಲ್ಲಿ ಬಿಜೆಪಿ, ದಕ್ಷಿಣದಲ್ಲಿ ಬಿಜೆಪಿ ಬಂದ್ರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ ಇದೆ. ಯಾಕೆ ಅಂದ್ರೆ ಕಳೆದ 30 ವರ್ಷಗಳಿಂದ ಶಾಮ್ನೂರ್ ಫ್ಯಾಮಿಲಿಯವರೇ ಇಲ್ಲಿ MLAಗಳಾಗಿದ್ದರು. ಕಾರಣ ಏನಪ್ಪಾ ಅಂದ್ರೆ ಶಾಮ್ನೂರ್ ಶಿವಶಂಕರಪ್ಪ ಅವರು ಯಜಮಾನರನ್ನ ಕಾರಣಕ್ಕೋಸ್ಕರ, ಅವ್ರ ಗೌರವಕ್ಕೋಸ್ಕರ ಅವ್ರಿಗೆ ವೋಟ್ ಹಾಕ್ತಿದ್ವಿ. ಬಟ್ ಇವತ್ತು ಆದರೆ ಅವ್ರು ಯಾರು ಕೂಡ ಜನಸಾಮಾನ್ಯ ಕಷ್ಟಗಳನ್ನ ಕೇಳಲಿಕ್ಕೆ ಅವ್ರು ಯಾವುದೇ ಕಡೆಗೆ ಬರ್ತಿದ್ದಿಲ್ಲ, ಅವರು ವಯಸ್ಸಾದ ಸಹಜ ದೃಷ್ಟಿಯಿಂದ. ಆದರೆ ಇವತ್ತು ಒಬ್ಬ ಒಳ್ಳೆ ಯುವಕರು, ಆಮೇಲೆ ಸಾಮಾನ್ಯ ಕುಟುಂಬದಿಂದ ಬಂದ ಒಬ್ಬ ಯುವಕ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದಾರೆ, ಶ್ರೀನಿವಾಸ್ ದಾಸ್ಕರಪ್ಪನವರು. ಅವರು ಶಾಸಕರಾದರೆ ಖಂಡಿತ ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸ್ತಾರೆ. ಆಮೇಲೆ ಆಧಾರದಂಥ ಶಾಸಕರುಗಳು ಮೊದಲನೇ ಬಾರಿಗೆ ದಾವಣಗೆರೆ ದಕ್ಷಿಣಕ್ಕೆ ಆಯ್ಕೆ ಮಾಡಲಿಕ್ಕೆ ನಾವೆಲ್ಲ ಬಯಸ್ತಾ ಇದ್ದೀವಿ. ಇವತ್ತು ಇಷ್ಟು ವರ್ಷ ಯಾಕೆ ಬಿಜೆಪಿ ಗೆಲ್ತಾ ಇರಲಿಲ್ಲ ಅಂತ? ಇಷ್ಟು ವರ್ಷ ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರ ಓಲೈಕೆಯಿಂದ ಅವರು ಮತಗಳನ್ನು, ಬಲ್ಕಾದಂಥ ಓಟ್ಗಳನ್ನು ಕಾಂಗ್ರೆಸ್ನವ್ರು ತೆಗೆದುಕೊಳ್ತಾ ಇದ್ದರಿಂದ ಇಲ್ಲಿ ದಕ್ಷಿಣದಲ್ಲಿ ಗೆಲ್ಲಲಿಕ್ಕೆ ಆಗಿದ್ದಿಲ್ಲ. ಅಭಿವೃದ್ಧಿ ಏನು ಮಾಡಿಲ್ರಿ?
ಸರ್ ಅಭಿವೃದ್ಧಿ ಅಂದ್ರೆ ಸಾಮಾನ್ಯ ಕಾರ್ಪೊರೇಟರ್ ಮಾಡೋಂಥ ಅಭಿವೃದ್ಧಿಯನ್ನೇ ನಾವು ಅಭಿವೃದ್ಧಿ ಮಾಡಿವಿ ಅಂತ ಹೇಳ್ಕೊಂತ ಬಂದಿದ್ದಾರೆ ಹೊರತು ಇಲ್ಲಿ ಇವತ್ತು ದಾವಣಗೆರೆ ಮೊದಲು ಕೈಗಾರಿಕೆಗಳಿಂದ ತುಂಬೋಗಿತ್ತು. ಕೈಗಾರಿಕೆಗಳಿಗೆ ಅವ್ರ ಕಾಲದಲ್ಲೇ ಕೈಗಾರಿಕೆಗಳಿಗೆ ಮುಚ್ಚೋಗಿದ್ದು ಅವರು ಕೂಡ ಸಾಕ್ಷಿ ಇದ್ದಾರೆ. ಇವತ್ತು ಹೊಸ ಕೈಗಾರಿಕೆ ತರಬೇಕಲ್ಲಂತ ಇವತ್ತು 30 ವರ್ಷ ಆಡಳಿತ ಮಾಡಿದ್ಕೊಳ್ಳೋದು ಯಾವುದೇ ರೀತಿಯ ಒಂದು ಕೈಗಾರಿಕೆ ತರಲಿಲ್ಲ. 30 ವರ್ಷದ ಆಡಳಿತದಲ್ಲಿ ಇಲ್ಲಿ ಶ್ರಮಿಕ ವರ್ಗ ಮತ್ತೆ ಬಡ ವರ್ಗ ಜಾಸ್ತಿ ಇರುವಂತದ್ದು ದಕ್ಷಿಣ ಭಾಗದಲ್ಲಿ ಇರೋದ್ರಿಂದ ಇಲ್ಲಿ ದುಡಿಮೆಗಾಗ್ಲಿ, ಆಸ್ಪತ್ರೆಗಳಿಗಾಗ್ಲಿ, ಶಾಲೆಗಳಿಗಾಗ್ಲಿ ದಾವಣಗೆರೆ ದಕ್ಷಿಣದಿಂದ ಉತ್ತರ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗುವಂತ ಪರಿಸ್ಥಿತಿ ಇದೆ ಇವತ್ತು. ಕಾರಣ ಏನಂದ್ರೆ ಅಭಿವೃದ್ಧಿ ಎಲ್ಲ ಉತ್ತರ ಭಾಗದಕ್ಕಾಗಿದೆ. ದಕ್ಷಿಣ ಭಾಗದಲ್ಲಿ ಈ ರೀತಿಯಾದಂತ ಮೂಲಭೂತ ಏನು ಶಾಲಾ ಕಾಲೇಜುಗಳಾಗಿರ್ಬೋದು, ಆಸ್ಪತ್ರೆಗಳಾಗಿರ್ಬೋದು, ಕೈಗಾರಿಕೆಗಳಾಗಿರ್ಬೋದು ಯಾವೂ ಕೂಡ ಇಲ್ಲ. ಓಕೆ, ಯಾರು ಗೆಲ್ಬೇಕ್ರಿ ಸರ್? ಸರ್ ಇಲ್ಲಿ ಬಿಜೆಪಿ ಗೆದ್ರೆ ಅಭಿವೃದ್ಧಿ ಸಾಧ್ಯ. ಯಾಕಂದ್ರೆ ಅವ್ರು ಮಾಡಿಲ್ರಿ, ಅವರು ಶ್ರೀಮಂತರಾಗ ಅವ್ರ ಕೈಯಾಗಿ ಹಿಡಿದು ಸಿಗೋದೇ ಕಷ್ಟ ಐತೆ. ಇಲ್ಲಿ ಜನಸಾಮಾನ್ಯ ಸಿಗ್ತಕ್ಕಂಥ ವ್ಯಕ್ತಿ ಬೇಕು ನಮಗೆ. ಅದಕ್ಕೋಸ್ಕರ ನಾವು ಸಮರ್ಥ ಯೂತ್ ಇದ್ದಾನೆ ಹುಡುಗ. ಯೂತ್ ನಿಜ ಅನುಭವ ಇಲ್ಲ, ಚಿಕ್ಕ ವಯಸ್ಸು, ಬರೀ ರಾಜಕಾರಣದಲ್ಲಿ ಚಿಕ್ಕ ವಯಸ್ಸು ತಂದು ನಾನು ನನ್ನ ಮಗನ MLA ಮಾಡ್ಬೇಕಂತ ಹೊಂಟ್ರೆ ಅದು ಭಾಳ ದುರಾಸೆ ಆಗುತ್ತೆ. ಜನಸಾಮಾನ್ಯ ಸಿಗಲ್ಲ ಅವರು. ಓಕೆ,